ನಕ್ಸಲ ಶರಣಾಗತಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಒಂದು ವಾರ ಟ್ವೀಟ್ ಅನ್ನು ಮಾಡಿದ್ರು. ಅದಾದ ಬಳಿಕ ಈಗ ಶರಣಾಗ್ತಾ ಇರುವಂಥದ್ದು ಈ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ಒಂದಷ್ಟು ಆಕ್ಷೇಪನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕೆ ಸುನೀಲ್ ಕುಮಾರ್ ಜೊತೆ ಇದ್ದಾರೆ. ಸರ್, ಶರಣಾಗತಿ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥದ್ದು ಏನು ಅನಿಸುತ್ತೆ ಈ ಬಗ್ಗೆ ನಕ್ಸಲ ಶರಣ? ಅಲ್ಲ, ಮುಖ್ಯಮಂತ್ರಿಗಳು ಒಂದು ವಾರದ ಹಿಂದೆ ನಕ್ಸಲರು ಶರಣಾಗಬೇಕು ಅಂತ ಹೇಳ್ತಾರೆ. ಒಂದು ವಾರದಲ್ಲಿ 6 ಜನ ನಕ್ಸಲರು ಶರಣಾಗ್ತಾರೆ ಅಂತಂದರೆ ಕಾಡಿನಲ್ಲಿದ್ದಂಥವ್ರನ್ನ ಮುಖ್ಯಮಂತ್ರಿಗಳು ಇಷ್ಟು ಬೇಗ ಹೇಗೆ ಸಂಪರ್ಕ ಮಾಡಿದರು? ಒಂದು ರೀತಿಯಾದ ಅನುಮಾನಗಳು. ಹಾಗಾದರೆ ಕಾಡಿನಲ್ಲಿದ್ದಂಥ ನಕ್ಸಲರಿಗೆ ಮುಖ್ಯಮಂತ್ರಿಗಳು ಭಾಳ ಹತ್ತಿರ ಇದ್ದಾರೆ, ಅಥವಾ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರುವಂಥವ್ರು ನಕ್ಸಲರಿಗೆ ಹತ್ತಿರ ಇದ್ದಾರೆ? ಇದೆಲ್ಲದೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆಗಳು. ಮತ್ತು ವಿಕ್ರಮಗೌಡನ ಹತ್ಯೆ ಆದ ನಂತರ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅಂತಂದಾಗ, ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದಾಗ ನಕ್ಸಲರ ಶರಣಾಗತಿಗಳು ನಡೆಯುತ್ತೆ ಅಂದಾಗ ಪೊಲೀಸರ ನೈತಿಕ ಸ್ಥೈರ್ಯ ಎಲ್ಲಿ ತನಕ ಹೋಗುತ್ತೆ? ರಾತ್ರಿ ಹಗಲು ಮನೆ ಮಠ ಬಿಟ್ಟು ANFನ ಮುಖಾಂತರ ಕಾರ್ಯಾಚರಣೆಯನ್ನು ಮಾಡಿದಂಥ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಸಿಯುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇದೆ. ಹಣ ಕೊಟ್ಟು ಪ್ಯಾಕೇಜನ್ನು ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ಇದನ್ನು ಸಾಧ್ಯ ಇಲ್ಲ. ಮತ್ತು ಸಿದ್ದರಾಮಯ್ಯನವರ ಕಚೇರಿ, ಮುಖ್ಯಮಂತ್ರಿಗಳ ಕಚೇರಿ ಸಂಪೂರ್ಣವಾಗಿ ನಕ್ಸಲ್ ವಿಚಾರಧಾರೆಯಿಂದ ತುಂಬಿಕೊಂಡಿದೆಯೋ ಅಂತ ಅನ್ನಿಸ್ತಾ ಇದೆ. ಅದರ ಮುಂದುವರಿದ ಭಾಗ ಈಗ ಬರ್ತಾ ಇರುವಂಥ ಸುದ್ದಿಗಳು, ಅವರು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಶರಣಾಗ್ತಿದ್ದೀವಿ ಅಂತಂದರೆ ಈ ಸರ್ಕಾರವನ್ನು ನಕ್ಸಲರು ನಡೆಸ್ತಾ ಇದ್ದಾರಾ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿ ಮುಂದೆ ಶರಣಾಗೋದು ಅನ್ನೋದು ಬರ್ತಾ ಇರೋದು ಆ ರೀತಿ ಆದರೆ ಏನು ಸರ್, ಇದು ಹಿಂದೆ ಕೂಡ ನಡೆದಿರಲಿ ಈ ರೀತಿ? ಯಾವ ಕಾರಣಕ್ಕೂ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಈ ರೀತಿಯಾದಂಥ ಅಪರಾಧಿ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಂತ ಆಗ್ಬಿಡ್ತದೆ. ಒಂದಿಷ್ಟು ದಿನ ನೀವು ಕಾಡಿನಲ್ಲಿ ನಕ್ಸಲರಾಗಿ ಕೆಲಸ ಮಾಡಿ, ನಂತರ ನನ್ನ ಮುಂದೆ ಬಂದು ಶರಣಾಗಿ ನಾನು ನಿಮಗೆ ಪ್ಯಾಕೇಜ್ ಕೊಡ್ತೇನೆ ಎನ್ನುವಂಥದ್ದು ಪರೋಕ್ಷವಾಗಿ ಯುವಕರನ್ನ ದಿಕ್ಕು ತಪ್ಪಿಸುವಂಥ ಪ್ರಯತ್ನ, ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾದಂಥ ಹೋರಾಟಗಳು ನಕ್ಸಲರು ಏನು ಮಾಡ್ತಿದ್ದಾರೆ ಅದಕ್ಕೆ ಕುಮ್ಮಕ್ಕನ್ನು ಮುಖ್ಯಮಂತ್ರಿಗಳೇ ಕೊಡ್ತಾ ಇದ್ದಾರೆ ಎನ್ನುವಷ್ಟರ ಮಟ್ಟಿಗೆ ಅದು ಬೆಳವಣಿಗೆಗಳು ನಡೆಯುತ್ತೆ. ಒಂದು ಪ್ರಶ್ನೆ, ಈಗ ನಕ್ಸಲರು ಮುಖ್ಯವಾಹಿನಿಗೆ ಬರುತ್ತಪ್ಪ ಅಂದರೆ ಶರಣಾಗತ್ತಪ್ಪ ನಿಮ್ಮ ಪ್ರಕಾರ? ನ್ಯಾಯಾಲಯದ ಮುಂದೆ ಶರಣಾಗಬೇಕು. ಶಾಂತಿಗಾಗಿ ನಾಗರಿಕರ ವೇದಿಕೆಯ ಮುಂದೆ ಶರಣಾಗೋದಲ್ಲ. ಮತ್ತು ಅದಕ್ಕೊಂದು ಪ್ರಕ್ರಿಯೆ, ಅಲ್ಲಿಯ ಜನರಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂಸೆಗಳನ್ನು ಮಾಡಿದ್ದಾರೆ, ಪೊಲೀಸರಿಗೆ ಹಿಂಸೆಯನ್ನು ಕೊಟ್ಟಿದ್ದಾರೆ, ಆಸ್ತಿಪಾಸ್ತಿಗಳು ನಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ABC ಪ್ಯಾಕೇಜ್ಗಳನ್ನು ಮಾಡಿ 14 ಲಕ್ಷ ಕೊಡ್ತೀವಿ, 8 ಲಕ್ಷ ಕೊಡ್ತೀವಿ, 4 ಲಕ್ಷ ಕೊಡ್ತೀವಿ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ನಾಗರಿಕನಾಗಿ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಸುನೀಲ್ ಕುಮಾರ್ಗೆ ಅನುಮಾನ ಬರೋಕ್ಕೆ ಏನು ಕಾರಣ ಇರುವಂಥದ್ದು? ಅಂದರೆ ನಕ್ಸಲ ಶರಣಾಗತಿ ಹಿಂದೆ ಮುಖ್ಯಮಂತ್ರಿ ಟ್ವೀಟ್ ಮಾಡಿರುವಂಥದ್ದು. ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಈ 3-4 ಜಿಲ್ಲೆಗಳ ಜನ ಕಳೆದ 2004ರಿಂದ ನಕ್ಸಲ್ ಚಟುವಟಿಕೆಯ ಭಾಗದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನು ಬೆಂಬಲಿಸ್ಕೊಂಡು ಬರ್ತಾ ಇದ್ದಂಥವ್ರು. ಸಾಕಷ್ಟು ಸಂದರ್ಭದಲ್ಲಿ ಅಲ್ಲಿ ಶೇಷಪ್ಪಗೌಡನ ಹತ್ಯೆ ಆಯಿತು, ನಮ್ಮ ಭೋಜ ಮಾಸ್ಟರ್ ಹತ್ಯೆ ಆಯಿತು. ಇವೆಲ್ಲವೂ ಕೂಡ ನಾಗರಿಕರ ಹತ್ಯೆಗಳು ನಡೆದಿದೆ. ಅದೆಲ್ಲದನ್ನು ಕೂಡ ಪ್ರತ್ಯಕ್ಷವಾಗಿ ಅದನ್ನು ನೋಡಿ ಆ ದುಃಖದಲ್ಲಿ ನಾವು ಕೂಡ ಭಾಗಿಯಾದಂಥವ್ರು. ಈಗ ಏಕಾಏಕಿ ನಕ್ಸಲರು ಶರಣಾಗ್ತಾರೆ ಅಂತಂದರೆ, ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಲೇ ಆಗ್ತಾರೆ ಅಂತಂದರೆ ಅನುಮಾನಗಳು ಬರೋದಲ್ಲಿ ಇನ್ನೇನಾಗುತ್ತೆ? ಮತ್ತು ಕಾಡಿನಲ್ಲಿರುವಂಥ ನಕ್ಸಲರನ್ನು ನಗರದಲ್ಲಿ ಬಂದುಬಿಟ್ಟಂತ ಆಗುತ್ತೆ. ಅದಕ್ಕೆ ನಾನು ಆಗ್ರಹ ಮಾಡ್ತೇನೆ, 5 ವರ್ಷದಲ್ಲಿ ನಕ್ಸಲರು ಯಾರ್ಯಾರು ಶರಣಾಗಿದ್ದಾರೆ ಅವರ ಚಲನವಲನಗಳ ಬಗ್ಗೆ ಬಹಿರಂಗ ಮಾಡಿ. ಅವ್ರು ಯಾವ ಸಂಘಟನೆಗಳಲ್ಲಿದ್ದರು, ಎಲ್ಲೆಲ್ಲಿ ಭಾಷಣ ಮಾಡಿದರು, ಯಾರ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು, ನಗರಕ್ಕೆ ಬಂದ ನಂತರ ಏನಾಗಿದ್ದಾರೆ ಅವರು, ಇದು ಒಂದು ಸ್ವಲ್ಪ ಗೊತ್ತಾಗಬೇಕಲ್ಲ, ಬಹಿರಂಗ ಆಗಬೇಕಲ್ಲ. ಅವಾಗ ಗೊತ್ತಾಗುತ್ತೆ ಅವ್ರು ನಗರಕ್ಕೆ ಬಂದು ನಾಗರಿಕ ಸಮಾಜದಂತೆ ನಡ್ಕೊಳ್ತಾ ಇದ್ದಾರೆ, ಅವರು ಸರ್ಕಾರಕ್ಕೆ ಪೂರಕವಾಗಿ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಇಲ್ಲೂ ಬಂದು ಸರ್ಕಾರದ ವಿರುದ್ಧ ಪ್ರಜಾಪ್ರಭುತ್ವದ ವಿರುದ್ಧವಾದಂಥ ಪರೋಕ್ಷವಾದಂಥ ಸಭೆಗಳನ್ನು ಮಾಡ್ತಾ ಹೋದರೆ ನಗರ ನಕ್ಸಲರಿಗೆ ಪೋಷಣೆಯನ್ನು ಕೊಟ್ಟಂತಾಗುತ್ತೆ. ಈಗ ನಕ್ಸಲರು 4-5 ಜನ ಮಾತ್ರ ಬಂದು ಶರಣಾಗ್ತಾರೆ ಅನ್ನೋದು ಅಷ್ಟೇ ಇದ್ದಾರೆ ನಿಮ್ಮ ಪ್ರಕಾರ, ಅಥವಾ ಏನಾದರೂ ಕೂಡ ಬೇರೆ ಅನುಮಾನ? ಸರ್ಕಾರದ ಮುಂದೆ ಸರ್ಕಾರದ ಮುಂದೆನೇ ಇರಬೇಕು. 6 ಜನ ನಕ್ಸಲರಾಗ್ಬಿಟ್ರೆ ಕರ್ನಾಟಕದಲ್ಲಿ ನಕ್ಸಲ್ ಮುಕ್ತ ಅಂತೇಳಿ ಹೇಳ್ತಾ ಇರೋದು ನೋಡಿದರೆ ಸರ್ಕಾರದ ಮುಂದೆ ಪಟ್ಟಿ ಇದೆ. ಹಾಗಾದರೆ ಕಾಡಿನಲ್ಲಿರೋರು ಎಷ್ಟು ಜನ ಇದೆ ಅಂತೇಳಿ ಸರ್ಕಾರಕ್ಕೆಲ್ಲ ಗೊತ್ತಿತ್ತು. ಹೊಸ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಅಂತೇಳಿ ನಕ್ಸಲರೇ ಹೇಳ್ತಾ ಇದ್ದಾರೆ. ಈಗ ಸರ್ಕಾರವೇ ಇದನ್ನು ಬಹಿರಂಗ ಮಾಡೋಗ್ಬಿಟ್ರೆ ನಮಗೇನು ಗೊತ್ತಿಲ್ಲ. ಇದು ಸುನೀಲ್ ಕುಮಾರ್ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು, ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಟ್ವೀಟ್ ಮಾಡಿ ಒಂದೇ ವಾರದಲ್ಲಿ ನಕ್ಸಲರು ಶರಣಾಗ್ತಾರೆ ಅಂದರೆ ಕಚೇರಿಯಲ್ಲಿ ಏನಾದರೂ ಕೂಡ ಅವ್ರನ್ನ ನಕ್ಸಲ ಸಂಪರ್ಕ ಮಾಡಿದ್ರಾ ಅನ್ನೋಂಥದ್ದು ಒಂದಷ್ಟು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ನಕ್ಸಲ ಶರಣಾಗತಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಒಂದು ವಾರ ಟ್ವೀಟ್ ಅನ್ನು ಮಾಡಿದ್ರು. ಅದಾದ ಬಳಿಕ ಈಗ ಶರಣಾಗ್ತಾ ಇರುವಂಥದ್ದು ಈ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ಒಂದಷ್ಟು ಆಕ್ಷೇಪನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕೆ ಸುನೀಲ್ ಕುಮಾರ್ ಜೊತೆ ಇದ್ದಾರೆ. ಸರ್, ಶರಣಾಗತಿ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥದ್ದು ಏನು ಅನಿಸುತ್ತೆ ಈ ಬಗ್ಗೆ ನಕ್ಸಲ ಶರಣ? ಅಲ್ಲ, ಮುಖ್ಯಮಂತ್ರಿಗಳು ಒಂದು ವಾರದ ಹಿಂದೆ ನಕ್ಸಲರು ಶರಣಾಗಬೇಕು ಅಂತ ಹೇಳ್ತಾರೆ. ಒಂದು ವಾರದಲ್ಲಿ 6 ಜನ ನಕ್ಸಲರು ಶರಣಾಗ್ತಾರೆ ಅಂತಂದರೆ ಕಾಡಿನಲ್ಲಿದ್ದಂಥವ್ರನ್ನ ಮುಖ್ಯಮಂತ್ರಿಗಳು ಇಷ್ಟು ಬೇಗ ಹೇಗೆ ಸಂಪರ್ಕ ಮಾಡಿದರು? ಒಂದು ರೀತಿಯಾದ ಅನುಮಾನಗಳು. ಹಾಗಾದರೆ ಕಾಡಿನಲ್ಲಿದ್ದಂಥ ನಕ್ಸಲರಿಗೆ ಮುಖ್ಯಮಂತ್ರಿಗಳು ಭಾಳ ಹತ್ತಿರ ಇದ್ದಾರೆ, ಅಥವಾ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರುವಂಥವ್ರು ನಕ್ಸಲರಿಗೆ ಹತ್ತಿರ ಇದ್ದಾರೆ? ಇದೆಲ್ಲದೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆಗಳು. ಮತ್ತು
ವಿಕ್ರಮಗೌಡನ ಹತ್ಯೆ ಆದ ನಂತರ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅಂತಂದಾಗ ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದಾಗ ನಕ್ಸಲರ ಶರಣಾಗತಿಗಳು ನಡೆಯುತ್ತೆ ಅಂದಾಗ ಪೊಲೀಸರ ನೈತಿಕ ಸ್ಥೈರ್ಯ ಎಲ್ಲಿ ತನಕ ಹೋಗುತ್ತೆ? ರಾತ್ರಿ ಹಗಲು ಮನೆ ಮಠ ಬಿಟ್ಟು ANFನ ಮುಖಾಂತರ ಕಾರ್ಯಾಚರಣೆಯನ್ನು ಮಾಡಿದಂಥ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಸಿಯುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇದೆ. ಹಣ ಕೊಟ್ಟು ಪ್ಯಾಕೇಜನ್ನು ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ಇದನ್ನು ಸಾಧ್ಯ ಇಲ್ಲ. ಮತ್ತು ಸಿದ್ದರಾಮಯ್ಯನವರ ಕಚೇರಿ, ಮುಖ್ಯಮಂತ್ರಿಗಳ ಕಚೇರಿ ಸಂಪೂರ್ಣವಾಗಿ ನಕ್ಸಲ್ ವಿಚಾರಧಾರೆಯಿಂದ ತುಂಬಿಕೊಂಡಿದೆಯೋ ಅಂತ ಅನ್ನಿಸ್ತಾ ಇದೆ. ಅದರ ಮುಂದುವರಿದ ಭಾಗ ಈಗ ಬರ್ತಾ ಇರುವಂಥ ಸುದ್ದಿಗಳು, ಅವರು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಶರಣಾಗ್ತಿದ್ದೀವಿ ಅಂತಂದರೆ ಈ ಸರ್ಕಾರವನ್ನು ನಕ್ಸಲರು ನಡೆಸ್ತಾ ಇದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಬರಲಿಕ್ಕೆ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿ ಮುಂದೆ ಶರಣಾಗೋದು ಅನ್ನೋದು ಬರ್ತಾ ಇರೋದು ಆ ರೀತಿ ಆದರೆ ಏನು ಸರ್ ಇದು ಹಿಂದೆ ಎಂದೂ ಕೂಡ ನಡೆದಿರಲಿ ಈ ರೀತಿ? ಯಾವ ಕಾರಣಕ್ಕೂ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಈ ರೀತಿಯಾದಂಥ ಅಪರಾಧಿ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಂತ ಆಗಿಬಿಡ್ತದೆ. ಒಂದಿಷ್ಟು ದಿನ ನೀವು ಕಾಡಿನಲ್ಲಿ ನಕ್ಸಲರಾಗಿ ಕೆಲಸ ಮಾಡಿ, ನಂತರ ನನ್ನ ಮುಂದೆ ಬಂದು ಶರಣಾಗಿ ನಾನು ನಿಮಗೆ ಪ್ಯಾಕೇಜ್ ಕೊಡ್ತೇನೆ ಎನ್ನುವಂಥದ್ದು ಪರೋಕ್ಷವಾಗಿ ಯುವಕರನ್ನ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾದಂಥ ಹೋರಾಟಗಳು ನಕ್ಸಲರು ಏನು ಮಾಡ್ತಿದ್ದಾರೆ ಅದಕ್ಕೆ ಕುಮ್ಮಕ್ಕನ್ನು ಮುಖ್ಯಮಂತ್ರಿಗಳೇ ಕೊಡ್ತಾ ಇದ್ದಾರೆ ಎನ್ನುವಷ್ಟರ ಮಟ್ಟಿಗೆ ಅದು ಬೆಳವಣಿಗೆಗಳು ನಡೆಯುತ್ತೆ. ಒಂದು ಪ್ರಶ್ನೆ, ಈಗ ನಕ್ಸಲರು ಮುಖ್ಯವಾಹಿನಿಗೆ ಬರುತ್ತಪ್ಪ ಅಂದರೆ ಶರಣಾಗತ್ತಪ್ಪ ನಿಮ್ಮ ಪ್ರಕಾರ? ನ್ಯಾಯಾಲಯದ ಮುಂದೆ ಶರಣಾಗಬೇಕು. ಶಾಂತಿಗಾಗಿ ನಾಗರಿಕರ ವೇದಿಕೆಯ ಮುಂದೆ ಶರಣಾಗೋದಲ್ಲ. ಮತ್ತು ಅದಕ್ಕೊಂದು ಪ್ರಕ್ರಿಯೆ, ಅಲ್ಲಿಯ ಜನರಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂಸೆಗಳನ್ನು ಮಾಡಿದ್ದಾರೆ, ಪೊಲೀಸರಿಗೆ ಹಿಂಸೆಯನ್ನು ಕೊಟ್ಟಿದ್ದಾರೆ, ಆಸ್ತಿ ಪಾಸ್ತಿಗಳು ನಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ABC ಪ್ಯಾಕೇಜ್ಗಳನ್ನು ಮಾಡಿ 14 ಲಕ್ಷ ಕೊಡ್ತೀವಿ, 8 ಲಕ್ಷ ಕೊಡ್ತೀವಿ, 4 ಲಕ್ಷ ಕೊಡ್ತೀವಿ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ನಾಗರಿಕನಾಗಿ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಸುನಿಲ್ ಕುಮಾರ್ಗೆ ಅನುಮಾನ ಬರೋಕ್ಕೆ ಏನು ಕಾರಣ ಇರುವಂಥದ್ದು? ಅಂದರೆ ನಕ್ಸಲ್ ಶರಣಾಗತಿ ಹಿಂದೆ ಮುಖ್ಯಮಂತ್ರಿ ಟ್ವೀಟ್ ಮಾಡಿರುವಂಥದ್ದು. ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಈ 3-4 ಜಿಲ್ಲೆಗಳ ಜನ ಕಳೆದ 2004ರಿಂದ ನಕ್ಸಲ್ ಚಟುವಟಿಕೆಯ ಭಾಗದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನು ಬೆಂಬಲಿಸ್ಕೊಂಡು ಬರ್ತಾ ಇದ್ದಂಥವ್ರು. ಸಾಕಷ್ಟು ಸಂದರ್ಭದಲ್ಲಿ ಅಲ್ಲಿ ಶೇಷಪ್ಪಗೌಡನ ಹತ್ಯೆ ಆಯಿತು, ನಮ್ಮ ಭೋಜ ಮಾಸ್ಟರ್ ಹತ್ಯೆ ಆಯಿತು. ಇವೆಲ್ಲವೂ ಕೂಡ ನಾಗರಿಕರ ಹತ್ಯೆಗಳು ನಡೆದಿದೆ. ಅದೆಲ್ಲದನ್ನು ಕೂಡ ಪ್ರತ್ಯಕ್ಷವಾಗಿ ಅದನ್ನು ನೋಡಿ ಆ ದುಃಖದಲ್ಲಿ ನಾವು ಕೂಡ ಭಾಗಿಯಾದಂಥವ್ರು. ಈಗ ಏಕಾಏಕಿ ನಕ್ಸಲರು ಶರಣಾಗ್ತಾರೆ ಅಂತಂದರೆ, ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಲೇ ಆಗ್ತಾರೆ ಅಂತಂದರೆ ಅನುಮಾನಗಳು ಬರೋದಲ್ಲಿ ಇನ್ನೇನಾಗುತ್ತೆ? ಮತ್ತು ಕಾಡಿನಲ್ಲಿರುವಂಥ ನಕ್ಸಲರನ್ನು ನಗರದಲ್ಲಿ ಬಂದು ಬಿಟ್ಟಂತ ಆಗುತ್ತೆ. ಅದಕ್ಕೆ ನಾನು ಆಗ್ರಹ ಮಾಡ್ತೇನೆ, 5 ವರ್ಷದಲ್ಲಿ ನಕ್ಸಲರು ಯಾರ್ಯಾರು ಶರಣಾಗಿದ್ದಾರೆ ಅವರ ಚಲನವಲನಗಳ ಬಗ್ಗೆ ಬಹಿರಂಗ ಮಾಡಿ. ಅವ್ರು ಯಾವ್ಯಾವ ಸಂಘಟನೆಗಳಲ್ಲಿದ್ದರು, ಎಲ್ಲೆಲ್ಲಿ ಭಾಷಣ ಮಾಡಿದರು, ಯಾರ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು, ನಗರಕ್ಕೆ ಬಂದ ನಂತರ ಏನಾಗಿದ್ದಾರೆ ಅವರು, ಇದು ಒಂದು ಸ್ವಲ್ಪ ಗೊತ್ತಾಗಬೇಕಲ್ಲ, ಬಹಿರಂಗ ಆಗಬೇಕಲ್ಲ. ಅವಾಗ ಗೊತ್ತಾಗುತ್ತೆ ಅವ್ರು ನಗರಕ್ಕೆ ಬಂದು ನಾಗರಿಕ ಸಮಾಜದಂತೆ ನಡ್ಕೊಳ್ತಾ ಇದ್ದಾರೆ, ಅವರು ಸರ್ಕಾರಕ್ಕೆ ಪೂರಕವಾಗಿ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಇಲ್ಲೂ ಬಂದು ಸರ್ಕಾರದ ವಿರುದ್ಧ ಪ್ರಜಾಪ್ರಭುತ್ವದ ವಿರುದ್ಧವಾದಂಥ ಪರೋಕ್ಷವಾದಂಥ ಸಭೆಗಳನ್ನು ಮಾಡ್ತಾ ಹೋದರೆ ನಗರ ನಕ್ಸಲರಿಗೆ ಪೋಷಣೆಯನ್ನು ಕೊಟ್ಟಂತಾಗುತ್ತೆ. ಈಗ ನಕ್ಸಲರು 4-5 ಜನ ಮಾತ್ರ ಇರುವಂಥದ್ದು ಬಂದು ಶರಣಾಗ್ತಾರೆ ಅನ್ನೋದು ಅಷ್ಟೇ ಇದಾರ ನಿಮ್ಮ ಪ್ರಕಾರ, ಅಥವಾ ಏನಾದರೂ ಕೂಡ ಬೇರೆ ಅನುಮಾನ? ಸರ್ಕಾರದ ಮುಂದೆ ಸರ್ಕಾರದ ಮುಂದೆನೇ ಇರಬೇಕು. 6 ಜನ ನಕ್ಸಲರಾಗ್ಬಿಟ್ರೆ ಕರ್ನಾಟಕದಲ್ಲಿ ನಕ್ಸಲ್ ಮುಕ್ತ ಅಂತೇಳಿ ಹೇಳ್ತಾ ಇರೋದು ನೋಡಿದರೆ ಸರ್ಕಾರದ ಮುಂದೆ ಪಟ್ಟಿ ಇದೆ. ಹಾಗಾದ್ರೆ ಕಾಡಿನಲ್ಲಿರೋರು ಎಷ್ಟು ಜನ ಇದೆ ಅಂತೇಳಿ ಸರ್ಕಾರಕ್ಕೆಲ್ಲ ಗೊತ್ತಿತ್ತು. ಹೊಸ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಅಂತೇಳಿ ನಕ್ಸಲರೇ ಹೇಳ್ತಾ ಇದ್ದಾರೆ. ಈಗ ಸರ್ಕಾರವೇ ಇದನ್ನು ಬಹಿರಂಗ ಮಾಡೋಕೆ ಬಿಟ್ಟರೆ ನಮಗೇನು ಗೊತ್ತಿಲ್ಲ. ಇದು ಸುನಿಲ್ ಕುಮಾರ್ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಟ್ವೀಟ್ ಮಾಡಿ ಒಂದೇ ಅವರ್ದಲ್ಲಿ ನಕ್ಸಲರು ಶರಣಾಗ್ತಾರೆ ಅಂದರೆ ಕಚೇರಿಯಲ್ಲಿ ಏನಾದರೂ ಕೂಡ ಅವ್ರನ್ನ ನಕ್ಸಲರ ಸಂಪರ್ಕ ಮಾಡಿದ್ರಾ ಅನ್ನೋಂಥದ್ದು ಒಂದಷ್ಟು ಅನುಮಾನ ವ್ಯಕ್ತಪಡಿಸ್ತಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು.